ಅದರಲ್ಲಿ ಇಬ್ನ್ ಇಶಾಕ್ನ ಉಲ್ಲೇಖ ಮಾಡ್ತಾರೆ ಸೀತಾರಾಮ್ ಗೋಯಲ್ರು. ಇಬ್ನ್ ಇಶಾಕ್ ಹೇಳ್ತಾನೆ, ಅಂದರೆ ಹೇಗೆ ಇಸ್ಲಾಂ ಹುಟ್ಟಿತು ಅಂತ ನೀವು ಓದಿದ್ರೆ ಒಂದು ವಿಸ್ತಾರವಾಗಿರುವಂಥ ಅಧ್ಯಾಯ ಇದರಲ್ಲಿದೆ. ಯಾರ್ಯಾರು ಇಸ್ಲಾಮನ್ನ ಒಂದು ಗ್ಲಿಮ್ಸ್ ತೆಗೆದುಕೋಬೇಕು ಅಂತ ಇಚ್ಛೆ ಪಡ್ತಿರೋ, ಸ್ವಲ್ಪ ಮಟ್ಟಿಗಾದರೂ ಬರ್ಡ್ಸ್ ಐ ವ್ಯೂ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಒಮ್ಮೆ ಆ ಅಧ್ಯಾಯವನ್ನು ಓದಿದ್ರೆ ಒಂದು ಅಂದಾಜು ಸಿಗುತ್ತೆ. ಆ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ಅರೇಬಿಯಾದ ಪ್ರತಿ ಮನೆಯಲ್ಲೂ ಹೆಣ್ಣು ಮತ್ತು ಗಂಡು ದೇವತೆ ಇರ್ತಿತ್ತು. ಹೆಚ್ಚು ಕಡಿಮೆ ಇವತ್ತು ನಾವೇನು ಮೆಕ್ಕಾ ಅಂತ ಕರಿತೀವೋ ಆ ಕಾಂಪೌಂಡ್ ನಲ್ಲಿ 360 ದೇವರುಗಳಿದ್ವು ಅಂತ. ಕೆಲವರು 361 ಅಂತಾರೆ. ಬಹಳ ಡಿಫರೆನ್ಸ್ ಏನಿಲ್ಲ. 360 ಮತ್ತು 361 ಹೆಚ್ಚು ಕಡಿಮೆ 360 ದೇವರುಗಳ ಸಮುಚ್ಚಯ. ಅದು ಒಂದು ವಿಸ್ತಾರವಾಗಿರುವಂತ ಕಾಂಪ್ಲೆಕ್ಸ್. ಅಷ್ಟು ದೇವರುಗಳು ಅಲ್ಲಿದ್ವು. ಅದರಲ್ಲೊಂದು ಅಲ್ಲಾಹ್ ಅಂತಿತ್ತು. 360ರಲ್ಲಿ ಒಂದು ಅಲ್ಲಾ ಅಂತಿತ್ತು. ಖುರೈಶಿ ಜನಾಂಗಗಳು ಅದನ್ನು ಆರಾಧಿಸ್ತಾ ಇದ್ರು. ಇವರು ಆ ಕಾಲಘಟ್ಟದಲ್ಲಿ ಯಾವಾಗ ಇವರು ಇಷ್ಟೊಂದು ಬಹುದೇವತಾರಾಧಿಗಳಾಗಿದ್ರೋ ಆ ಸಂದರ್ಭದಲ್ಲಿ ಅಲ್ಲಿ ಕ್ರಿಶ್ಚಿಯನ್ರು, ಯಹೂದ್ಯರೇನಿದ್ರೋ ಅವರು ಒಂದೇ ದೇವರನ್ನು ಪೂಜಿಸುವಂತ ಜನಾಂಗದವರಾಗಿದ್ರು. ಇವರನ್ನು ತುಂಬಾ ಟಾಂಟ್ ಮಾಡ್ತಿದ್ರು, ಇಷ್ಟು ದೇವರನ್ನು ಪೂಜಿಸ್ತಾ ಇದ್ದೀರಾ ನೀವು ಅಂತ. ಇವರಿಗೆ ಇಷ್ಟು ದೇವರನ್ನ ಪೂಜಿಸೋದಕ್ಕೆ ಬೇಕಾಗಿರುವ ತಾತ್ವಿಕ ಅಡಿಪಾಯ ಇರಲಿಲ್ಲ. ಹೀಗಾಗಿ ಅವರನ್ನು ಎದುರಿಸಬೇಕಾದ್ರೆ, ಅವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ಸಂಕಟ ಆಗ್ತಿತ್ತು. ನಾವು ಒಂದೇ ದೇವರನ್ನು ಪೂಜಿಸುವವರಾಗಬೇಕು ಎನ್ನುವಂತ ಒಂದು ತುಡಿತ ಅವರಲ್ಲಿತ್ತಲ್ಲ, ಆ ತುಡಿತ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರಲ್ಲೂ ಡೆಫಿನೆಟ್ಲಿ ಇತ್ತು ಅಂತ ಇವರು ಹೇಳ್ತಾರೆ. ಮೊಹಮ್ಮದ್ ಪೈಗಂಬರರು ಇದನ್ನ ದ ಲೈಫ್ ಆಫ್ ಮೊಹಮ್ಮದ್ ಮುಯಿರ್ ಅವ್ರು ಬರೆದಿರುವಂತ ಈ ಕೃತಿಯಿಂದ ನಾನು ಆನಂತರ ಇದನ್ನ ಅಧ್ಯಯನದ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳ್ತಿರೋದು. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರರು ತಮ್ಮ 40ನೇ ವಯಸ್ಸಿಗೆ ಅವರು ಹೀರಾ ಪರ್ವತದ ಮೇಲೆ ಕೂತಾಗ ಅಲ್ಲಿ ಏಂಜಲ್ ಗೇಬ್ರಿಯಲ್ ಅವರು ಕುತ್ತಿಗೆಯನ್ನು ಹಿಡಿದು ಓದು ಅಂತ ಏನೋ ಹೇಳಿದ್ರು. ಆಗ ಪ್ರವಾದಿಗಳು ಹೇಳಿದ್ರು, ಇಲ್ಲ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಇಲ್ಲ ನಿಂಗೆ ಓದ್ಲಿಕ್ಕೆ ಬರುತ್ತೆ ಅಂತ. ಇವರು ಗಾಬರಿಯಾಗಿ ಮೊದಲನೇ ಸಲಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತನ್ನ ಪತ್ನಿ, ತನಗಿಂತ 15 ವರ್ಷ ಹಿರಿಯಳಾಗಿದ್ದ ಖದೀಜಾರ ಜೊತೆಗೆ ಮಾತನಾಡ್ತಾ ಅವ್ರು ಕೇಳಿದ್ರು, ಈ ತರ ಗೇಬ್ರಿಯಲ್ ಕಾಣಿಸ್ಕೊಳ್ತಾಳೆ, ನಾನು ಈ ಜ್ಯೋತಿಷ್ಯವನ್ನ ಈ ಥರದನ್ನೆಲ್ಲ ನಂಬೋದಿಲ್ಲ, ನನಗೆ ಇವಳು ಕಾಣಿಸ್ಕೊಂಡ್ರು, ಗೇಬ್ರಿಯಲ್ ಕಾಣಿಸ್ಕೊಂಡ್ರು ಅಂದ್ರೆ ನಾನು ಏನು ಹೇಳೋದು ಎಲ್ರಿಗೂ ಅಂತ. ಓದು ಅಂತಿದ್ದಾರೆ ನನಗೆ ಎಂದಾಗ, ಹಾಗಿದ್ರೆ ಒಳ್ಳೇದೇ ಆಯ್ತು, ಏನೋ ಒಳ್ಳೆಯ ಶಕುನ ಇದು, ಅದು ಏನು ಹೇಳುತ್ತೋ ಹಂಗೆ ಮಾಡು ಅಂತ. ಮಾರನೇ ದಿನ ಅವ್ರಿಗೆ ಓದಿಸ್ಲಾಯ್ತು. ಓದಿಸುವಾಗ ಅವರು ದೇವರ ಹೆಸರಲ್ಲಿ ಓದು ಅಂತ ಏನು ಗೇಬ್ರಿಯಲ್ ಹೇಳ್ತೋ ಅದನ್ನು ಅವ್ರು ಹೇಳ್ಕೊಂಡು ಅಲ್ಲಿಂದ ಹೇಳಲಿಕ್ಕೆ ಶುರು ಮಾಡಿದಾರಲ್ಲ, ಅದು ಕುರಾನ್ ಅಂತ ಅವತೀರ್ಣಗೊಂಡ ವಾಣಿ ಆಯ್ತು. ಹೀಗೆ ಕುರಾನ್ ಬಂದಿದ್ದು ಅಂತ. ಆರಂಭಿಕ ವಾಣಿ, ನೀವು ಕುರಾನನ್ನ ಅಕಸ್ಮಾತ್ ಓದಿದ್ರೆ ಇದರಲ್ಲಿ ಬಹುತೇಕ ನಾನೊಂದೆರಡು ಕುರಾನ್ನ ಕೋಟ್ ಕೂಡ ಮಾಡ್ತೀನಿ ನಿಮ್ಮ ಎದುರುಗಡೆ. ಆರಂಭಿಕ ವಾಣಿಗಳೆಲ್ಲ ಇಸ್ರೇಲ್ ಮತ್ತು ಕ್ರೈಸ್ತರ ಬಗೆಗೇ ಇದೆ. ಇಸ್ರೇಲಿಯರ ಬಗ್ಗೆ, ಕ್ರೈಸ್ತರ ಬಗೆಗೆ ಒಂದು ಕುರಾನಿನ ಒಂದು ಇದು ನೋಡಿ, ಅದರ ಒಂದು ಸಾಲುಗಳು, ನಾವು ಮೂಸಾ ಅಂದ್ರೆ ಮಾಸೆಸ್, ನಾವು ಮೂಸಾರಿಗೆ ಗ್ರಂಥ ನೀಡಿದವು, ಬಳಿಕವೂ ಬೆನ್ನಿಗೆ ದೂತರನ್ನು ಕಳಿಸ್ತಾನೇ ಇದ್ವು. ನಾವು ಮೇರಿಯ ಪುತ್ರ ಈಸಾರಿಗೆ, ಜೀಸಸ್ಗೆ ಸ್ಪಷ್ಟ ಪುರಾವೆ ನೀಡಿದೆವು, ಹಾಗೂ ಪವಿತ್ರ ಆತ್ಮದ ಮೂಲಕ ಅವರಿಗೆ ಶಕ್ತಿಯನ್ನು ಒದಗಿಸಿದೆವು. ತಮಗಿಂತ ಮುಂಚೆ ಯಾರಿದ್ರು ಅವ್ರ ಕುರಿತಂತೆ ಎಲ್ಲ ಮಾತನಾಡ್ತಾ ಅವರಂತೆ ನಾವು ಅನ್ನೋದನ್ನ ಇದು ಸೇರಿಸಿಕೊಳ್ತು, ಇಸ್ಲಾಂ ಸೇರಿಸಿಕೊಳ್ತು. ಆದರೆ ಯಾರ್ಯಾರು ಮೂರ್ತಿ ಪೂಜಕರಿದ್ರೋ ಅವರನ್ನು ಮಾತ್ರ ನಾನು ಸಹಿಸೋದಿಲ್ಲ ಅಂತ ತುಂಬ ಸ್ಪಷ್ಟ ದನಿಯಲ್ಲಿ ಕುರಾನಲ್ಲಿ ಹೇಳಲಿಕ್ಕೆ ಶುರು ಮಾಡಿತು. ನನಗೆ ಇದರ ಕುರಿತಂತೆ ಆರಂಭದ ದಿನಗಳಲ್ಲಿ ಅವ್ರು ಹೇಗೆ ಬೆಳೆದ್ರು ಅಂತಂದರೆ, ಅಲ್ಲಿ ವಿಗ್ರಹ ಭಂಜನೆ ಮಾಡುವಷ್ಟು ಸಾಮರ್ಥ್ಯ ಅವ್ರಿಗೆ ಇರಲಿಲ್ಲ. ಮದೀನಾದಲ್ಲಿ ಪವರ್ಫುಲ್ ಆಗಿದ್ರು ಮುಸಲ್ಮಾನರು, ಆದರೆ ಮೆಕ್ಕಾದಲ್ಲಿ ಇರಲಿಲ್ಲ. ಆದರೆ ಯಾವಾಗ ಸ್ವಲ್ಪ ಶಕ್ತವಂತರಾದರೋ ಅವರು ಮೆಕ್ಕಾಕ್ಕೆ ಬಂದರು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ವಿಗ್ರಹ ಭಂಜನೆಯ ಮೂಲ ಅದು ಎಲ್ಲಿದೆ ಅಂತಂದ್ರೆ ಕುರಾನ್ನಲ್ಲಿದೆ ಮತ್ತು ಹುಟ್ಟಿದ ಮೊದಲನೇ ದಿನದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ವಿಗ್ರಹ ಭಂಜನೆ ಆಕಸ್ಮಿಕವಾಗಿ ಆದದ್ದಲ್ಲ. ಇವತ್ತಿಗೂ ಮುಸಲ್ಮಾನರು ವಿಗ್ರಹ ಭಂಜನೆ ಮಾಡ್ತಾರೆ ಅಂತಂದ್ರೆ ಅದು ಆಕಸ್ಮಿಕವಾಗಿ ಅವನು ಯಾರೋ ತಲೆ ಕೆಟ್ಟವನು ಮಾಡ್ತಾನೆ ಅಂತಲ್ಲ, ಅವನಿಗೆ ಉಣಿಸಿರುವಂತ ಶಾಸ್ತ್ರ ಚಿಂತನೆ ಹಾಗೆ ಇದೆ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮೆದುರಿಗೆ ಹೇಳ್ಕೊಳ್ತಿದ್ದೀನಿ. ಆರಂಭದ ದಿನಗಳಲ್ಲಿ ಈಗ ಮಾಡ್ಲಿಕ್ಕಾಗದೆ ಇರೋರು ಯಾವಾಗ ಮೆಕ್ಕಾಕ್ಕೆ ಬಂದ್ರು, ಮದೀನಾದಿಂದ ಮೆಕ್ಕಾಕ್ಕೆ ಬಂದ್ರು, ಮೆಕ್ಕಾದ ಆಕ್ರಮಣ ಆಯ್ತೋ ಆಗ ಹೇಳ್ತಾರೆ, ನಮಾಜ್ ಮುಗಿದೊಡನೆ ಮೊದಲ ಕೆಲಸ ಪ್ರವಾದಿ ಮೊಹಮ್ಮದರು ಮಾಡಿದ್ದು ಈ ಎಲ್ಲ ವಿಗ್ರಹಗಳನ್ನ ಒಡೆದು ಬಿಸಾಕಿ ಅಂತ ಹೇಳಿದ್ದು ಅಂತ. ಅಂದ್ರೆ ವಿಗ್ರಹ ಭಂಜನೆ ಅವರು ಎಕ್ಸೆಪ್ಟೆಡ್ ಫ್ಯಾಕ್ಟ್ ಆಗಿ ಮಾಡಿದ್ರು, ವಿಗ್ರಹವನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆದರೆ ದುರಂತ ಏನು ಅಂತಂದ್ರೆ, ಇವತ್ತು ಭಾರತದಲ್ಲಿ ಕೇಳಿ ಮೋಸ್ಟ್ ಇಂಟಾಲರೆಂಟ್ ಧರ್ಮ ಯಾವುದು ಅಂತ ಕೇಳಿದ್ರೆ ಹಿಂದೂ ಧರ್ಮ ಅಂತ. ನಾವು ವಿಗ್ರಹಗಳನ್ನು ಸಹಿಸಿಕೊಳ್ಳೋದು ಬಿಡಿ, ವಿಗ್ರಹಗಳನ್ನ ಒಪ್ಪಿಕೊಳ್ತೀವಿ. ನಾವು ಪ್ರತಿನಿತ್ಯ ನಮಾಜಿನ ಅಜಾನಿನ ಆ ದನಿಯನ್ನ ನೀವು ಕೇಳಬೇಕು. ಏನು ಹೇಳ್ತಾರೆ ಗೊತ್ತಾ? ಪ್ರತಿನಿತ್ಯ 5 ಬಾರಿ ಏನು ಹೇಳ್ತಾರೆ ಅಂತಂದ್ರೆ, ಭಗವಂತ ಒಬ್ಬನೇ ಅಲ್ಲ ಮಾತ್ರ,
ಅವನ ಪ್ರಾಫಿಟ್ ಅಂತಂದ್ರೆ ಅದು ಪ್ರವಾದಿ ಪೈಗಂಬರ್ ಮಾತ್ರ. ಅಲ್ಲಾ ಒಬ್ಬನೇ ಭಗವಂತ, ಬೇರೆ ಯಾರೂ ಇಲ್ಲ ಅಂತ ಹೇಳೋದು ಎಲ್ಲಿ ಅಂತಂದ್ರೆ ಗಣೇಶನ ದೇವಸ್ಥಾನದ ಎದುರುಗಡೆ ಮಸೀದಿಯಲ್ಲಿ. ನಾವು ಹೆಂಗ್ ಟಾಲರೇಟ್ ಮಾಡ್ಕೊಂಡ್ವಿ? ಅಂಡ್ ಯು ಸೇ ನಾವು ಮೋಸ್ಟ್ ಇಂಟಾಲರೆಂಟ್ ಜನ. ನೀವು ನಮ್ಮ ದೇವರನ್ನೇ ಪ್ರತಿನಿತ್ಯ 5 ಬಾರಿ ಅಲ್ಲಗಳಿತಾ ಇದ್ರೆ, ನಾನು ಪೂಜೆ ಮಾಡೋದನ್ನ ನೀವು ನಿಮ್ಮ ಮೈಕಿನ ಮೂಲಕ ಆಡ್ಕೊಂಡು ನಗ್ತಾ ಇದ್ರೆ, ನಾನು ಯಾವತ್ತಿಗೂ ತಲೆ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿದ್ದೀನಿ. ಯಾಕೆ ಅಂತಂದ್ರೆ ಎಲ್ಲಾ ತರದ ಜನ ಇರ್ತಾರೆ, ಎಲ್ಲರನ್ನೂ ಒಪ್ಕೋಬೇಕು ಎನ್ನುವಂತ ಭಾವದಿಂದಿದ್ದವನು ಅಂತ. ಇದು ಎಲ್ಲಿವರೆಗೂ ಇವರ ವ್ಯಾಪಕವಾಗಿ ಮಾಡಿದ್ರು ಅಂತಂದ್ರೆ, ಕುರಾನಿನಲ್ಲೇ ನೀವು 21ನೇ ಅಧ್ಯಾಯ ಅಲ್ ಅಂಬಿಯಾ ಅಂತ, ಅದರಲ್ಲಿ 51ರಿಂದ 58ನೇ ಸುರ ಏನ್ ಹೇಳುತ್ತೆ ಅಂತ ನಾನು ನಿಮ್ಮ ಮುಂದೆ ಇಡ್ತೀನಿ. ಅವರು ತಮ್ಮ ತಂದೆಯೊಡನೆ ಹಾಗೂ ಜನಾಂಗದವರೊಡನೆ ನೀವು ಇದೆಂತಹ ವಿಗ್ರಹಗಳನ್ನು ನಂಬಿಕೊಂಡು ತೃಪ್ತರಾಗಿದ್ದೀರಿ ಅಂತ ಕೇಳ್ತಾರೆ. ಇಬ್ರಾಹಿಂ ಕೇಳ್ತಾರೆ. ಅದಕ್ಕೆ ಅವರು ನಮ್ಮ ಪೂರ್ವಜರು ಕೂಡ ಇದೇ ವಿಗ್ರಹಗಳನ್ನು ನಂಬಿಕೊಂಡಿದ್ರು ಅಂತಾರೆ. ಆಗ ಇಬ್ರಾಹಿಂ, ಖಂಡಿತವಾಗಿಯೂ ನಿಮ್ಮ ಪೂರ್ವಜರು ತಪ್ಪು ದಾರಿಯಲ್ಲಿದ್ರು, ನೀವು ಅದೇ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅವನ್ನೆಲ್ಲ ನುಚ್ಚು ನೂರು ಮಾಡಿ ಒಂದು ದೊಡ್ಡ ವಿಗ್ರಹವನ್ನು ಮಾತ್ರ ಉಳಿಸಿದ್ರು. ಯಾಕೆಂದ್ರೆ ಉಳಿದವರೆಲ್ಲ ಅಲ್ಲಿ ಬರಲಿ, ಅವ್ರ ಎದುರುಗಡೆ ಅದನ್ನು ನುಚ್ಚು ನೂರು ಮಾಡಿ ಅವರನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ. ಅಂದ್ರೆ ಯಾವ ಗ್ರಂಥವನ್ನು ಅವ್ರು ಒಪ್ಕೊಳ್ತಾರೋ ಆ ಗ್ರಂಥವೇ ಸ್ಪಷ್ಟವಾಗಿ ಹೇಳುತ್ತೆ, ವಿಗ್ರಹವನ್ನ ನುಚ್ಚು ನೂರು ಮಾಡಿ ಅಂತ. ನಾನು ಇದನ್ನು ಮಾತಾಡಿದ್ರೆ ಏನು ಹೇಳ್ತಾರೆ ಗೊತ್ತಾ? ನಂಗೆ ಗೊತ್ತು, ಇಲ್ಲೂ ಕೂತವ್ರು ಕೆಲವರು ಯೋಚನೆ ಮಾಡ್ತಿರ್ಬೋದು, ಯಾಕೆ ಹಿಂಗೆಲ್ಲ ಮಾತಾಡ್ತಾರಪ್ಪ, ಯಾಕೆ ದ್ವೇಷವನ್ನು ಹುಟ್ಟಾಕೋದಲ್ಲ. ಇದು ಫ್ಯಾಕ್ಟ್ ನಾನು ನಿಮ್ಮ ಮುಂದೆ ಇಡ್ತಾ ಇರೋದು. ನಿಮ್ಮ ಒಳಗೆ ದ್ವೇಷ ಹುಟ್ಟುತ್ತೋ ಪ್ರೀತಿ ಹುಟ್ಟುತ್ತೋ ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಏನು ಫ್ಯಾಕ್ಟ್ ಇದೆಯೋ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಹೇಗೆ ಬೇಕಿದ್ರು ಇದನ್ನು ಸ್ವೀಕಾರ ಮಾಡ್ಬೋದು. ನಾನು ಇದರ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. ಬಟ್ ದಿಸ್ ಇಸ್ ಫ್ಯಾಕ್ಟ್. ಮೊಹಮ್ಮದ್ ಗಜ್ನಿ ಆಕಸ್ಮಿಕವಾಗಿ ದಾಳಿ ಮಾಡ್ದ ಅನ್ನೋದನ್ನ ಒಪ್ಕೊಂಡ್ರಿ. ಮೊಹಮ್ಮದ್ ಗಜ್ನಿ ವಿಗ್ರಹ ಭಂಜನೆ ಮಾಡ್ದ ಯಾಕೆಂದ್ರೆ ಅವ್ನು ಮುಸಲ್ಮಾನ್ನೇ ಅಲ್ಲ ಅಂತ ಒಪ್ಕೊಂಡ್ರಿ. ಮೊಹಮ್ಮದ್ ಗಜ್ನಿ ಮತನಿಷ್ಠನಾಗಿರ್ಲಿಲ್ಲ, ಅದಕ್ಕೋಸ್ಕರ ವಿಗ್ರಹ ಭಂಜನೆ ಮಾಡ್ದ ಅಂತ ನೆಹರು ಹೇಳಿದ್ದನ್ನು ಒಪ್ಕೊಂಡಿದ್ದೀರಿ. ಕುರಾನ್ ಯಾಕೆ ಒಪ್ಕೊಳ್ಳೋದಿಲ್ಲ? ಐ ಆಮ್ ಕೋಟಿಂಗ್ ಫ್ರಮ್ ಕುರಾನ್. ಆದ್ರೆ ಇಷ್ಟೊಂದು ಕ್ರಿಶ್ಚಿಯನ್ ಹೆಂಗ್ ಸಹಿಸ್ಕೊಂಡ್ರು?